ನಮಸ್ಕಾರ ಸ್ನೇಹಿತರೆ. ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ಹಣದಲ್ಲಿ ಒಂದಿಷ್ಟು ಹಣವನ್ನು ತೆರಿಗೆಯ ರೂಪದಲ್ಲಿ ಸಂಗ್ರಹಿಸಿ ನಮಗೆ ಒಳ್ಳೆ ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜವಾಬ್ದಾರಿ ನಾವು ಆಯ್ಕೆ ಮಾಡಿದ ಸರ್ಕಾರಕ್ಕೆ ಸೇರಿದೆ. ಆದ್ರೆ ಪ್ರಜಾಸೇವಕರಾಗಿ ಈ ಜವಾಬ್ದಾರಿಯನ್ನು ನಿಭಾಯಿಸುತ್ತೇವೆ ಎಂದು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬರುವ ಬಹುತೇಕ ಎಲ್ಲ ರಾಜಕಾರಣಿಗಳು ಪ್ರಜೆಗಳ ಸೇವೆಯನ್ನು ಸಂಪೂರ್ಣವಾಗಿ ಪಕ್ಕಕ್ಕೆ ಸರಿಸಿ ತಮ್ಮ ಕುಟುಂಬ ಮತ್ತು ತಮ್ಮ ಹಿಂಬಾಲಕರಿಗೆ 3 ತಲೆಮಾರಿಗೆ ಆಗುವಷ್ಟು ಅಕ್ರಮ ಆಸ್ತಿಯನ್ನು ಸಂಪಾದಿಸುವುದರಲ್ಲೇ ನಿರತರಾಗಿರುವ ಕಾರಣ ನಮ್ಮ ರಸ್ತೆಗಳೆಲ್ಲ ಹಳ್ಳ ಕೊಳ್ಳಗಳಿಂದಲೇ ತುಂಬಿಕೊಂಡು ಪ್ರಜೆಗಳಿಗೆ ಅನಾನುಕೂಲವಾಗುತ್ತಿದೆ. ಇನ್ನು ಇದಾವುದರ ಪರಿವೇ ಇಲ್ಲದೆ ತಾವಾಯಿತು ತಮ್ಮ ಮೊಬೈಲ್ ಆಯಿತು, ತನಗೂ ಸಮಾಜಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಎಂದು ಕೇವಲ ರೀಲ್ಸ್ಗಳನ್ನು ನೋಡುತ್ತಲೋ ಇಲ್ಲವೇ ಮನೋರಂಜನೆಯ ಹೆಸರಿನಲ್ಲಿ ಅಸಂಬದ್ಧ ರೀಲ್ಸ್ಗಳನ್ನು ಮಾಡುವುದರಲ್ಲೇ ಕಾಲ ಕಳೆಯುವ ಬಹುತೇಕ ಇಂದಿನ ಯುವಜನತೆಯ ನಡುವೆ ಸಮಾಜಕ್ಕೆ ಅನುಕೂಲವಾಗುವಂತಹ ಕೆಲಸವನ್ನು ಮಾಡಿದ ಮತ್ತು ಅದೇ ರೀತಿಯಲ್ಲಿ ಬೇರೆಯವರಿಗೂ ಪ್ರೇರೇಪಿಸುವಂತಹ ಇಂತಹ ರೀಲ್ಸ್ ನಿಜಕ್ಕೂ ಅನನ್ಯ ಮತ್ತು ಅಭಿನಂದನಾರ್ಹವೇ ಸರಿ. ಇಷ್ಟು ಹೊತ್ತು ಸಮಯ ಮಾಡಿಕೊಂಡು ಈ ವಿಡಿಯೋ ನೋಡಿದ ನೀವೆಲ್ಲರೂ ಆ ರೀತಿಯ ಅದ್ಭುತವಾದ ಕೆಲಸ ಮಾಡಿದ ಆ ಯುವಕರ ತಂಡಕ್ಕೊಂದು ಲೈಕ್ ಒತ್ತುವ ಮೂಲಕ ಶುಭ ಹಾರೈಸಿ ಈ ವಿಡಿಯೋವನ್ನು ಶೇರ್ ಮಾಡಿದಲ್ಲಿ ಅದರಿಂದ ಪ್ರೇರಿತವಾಗಿ ಮತ್ತಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹಿಸುತ್ತೀರಿ ಅಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?